ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಕನ್ನಡ ಚಿತ್ರರಂಗ ತುಂಬ ಲವಲವಿಕೆಯಿಂದ ಇದೆ. ಭೀಮಾ ಸಿನಿಮಾ ಯಶಸ್ವಿ 2ನೇ ವಾರ ಮುನ್ನುಗ್ತಾ ಇದೆ. ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ. ಈ ವಾರ ರಿಲೀಸ್ ಆಗಿರುವಂತಹ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾಗಳು ಮುಂದಿನ ವಾರ ಅದರ ಆಚಿನ ವಾರ ರಿಲೀಸ್ಗೆ ರೆಡಿಯಾಗಿದ್ದಾವೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಈಗ ಇಂಡಸ್ಟ್ರಿಯಲ್ಲಿ ಓಡಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಎಲ್ಲ ಕಡೆ ಸುದ್ದಿಯಾಗಿದೆ. ಈಗಾಗಲೇ ವಿಶ್ವದಾದ್ಯಂತ ಸುದ್ದಿಯಾಗಿದೆ ಆ ವಿಚಾರ. ಅಕ್ಟೋಬರ್ 11ಕ್ಕೆ ಧ್ರುವ ಸರ್ಜಾ ಅಭಿನಯದ, ಉದಯ್ ಮೆಹ್ತಾ ನಿರ್ಮಾಣದ, AP ಅರ್ಜುನ್ ನಿರ್ದೇಶನದ ಮಾರ್ಟಿನ್ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಅದರ ಪ್ರಚಾರ ಕಾರ್ಯ ಕೂಡ ಶುರುವಾಗಿದೆ. ಇದೇ ಹೊತ್ತಲ್ಲಿ UI ಚಿತ್ರತಂಡ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದೆ. ಅಂದರೆ ಡೇಟನ್ನಲ್ಲ, ಮಂತನ್ನು ಅನೌನ್ಸ್ ಮಾಡಿದೆ. ಅಕ್ಟೋಬರ್ ತಿಂಗಳಲ್ಲೇ UI ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅನ್ನೋ ಒಂದು ಪೋಸ್ಟರ್ನ ನಿನ್ನೆ ಅಷ್ಟೇ ರಿಲೀಸ್ ಮಾಡಿದ್ದಾರೆ. ಸೊ KP ಶ್ರೀಕಾಂತ್ ಹಾಗೆ ಲಹರಿ ಫಿಲಮ್ಸ್ ನಿರ್ಮಾಣದ ಉಪೇಂದ್ರ ಅವರೇ ಖುದ್ದು ನಿರ್ದೇಶಿಸಿ ನಟಿಸಿರುವಂತಹ ಸಿನಿಮಾ. ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುವ ಸಿನಿಮಾ. ಇಡೀ ವಿಶ್ವದಾದ್ಯಂತ ಈ ಒಂದು ಸಿನಿಮಾ ಕೂಡ ಸುದ್ದಿಯಾಗಿರುವಂಥ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಸೊ ಉಪೇಂದ್ರ ಅವರು ಅವರೇ ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡ್ತಾರಂಥ ಸಿನಿಮಾ. ಮತ್ತು ಅವರು ವಾಪಸ್ ಡೈರೆಕ್ಷನ್ಗೆ ಬಂದಿರೋ ವಿಚಾರಕ್ಕೆ, ಹಾಗೆಯೇ ಈ ಸಿನಿಮಾದ ಒಂದು ಕ್ರಾಫ್ಟು, ಕಲರು, ಟೈಟ್ಲು, ಬೇರೆ ಬೇರೆ ವಿಚಾರಗಳಿಂದ ಇಡೀ ವಿಶ್ವದಾದ್ಯಂತ ಈ ಸಿನಿಮಾ ಮೇಲೆ ಕಣ್ಣಿದೆ. ಎಸ್ಪೆಷಲಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾ ಮೇಲೆ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಸೊ ಇಂಥ ಹೊತ್ತಲ್ಲೇ ಮಾರ್ಟಿನ್ ಸಿನಿಮಾ 11ಕ್ಕೆ ರಿಲೀಸ್ ಆಗುತ್ತೆ ಅನ್ನೋ ಹೊತ್ತಲ್ಲೇ UI ಕೂಡ ಅಕ್ಟೋಬರಲ್ಲೇ ಬರುತ್ತೆ ಅನ್ನೋ ಒಂದು ವಿಚಾರವಾಗಿ ಗಾಂಧಿನಗರದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದು ಬಾಕ್ಸ್ ಆಫೀಸ್ ಕ್ಲ್ಯಾಶ್ ಆಗಬಹುದಾ? UI ಸಿನಿಮಾನು 11ನೇ ತಾರೀಕೆ ಬರಬಹುದಾ? ಉಪೇಂದ್ರ ವರ್ಸಸ್ ಧ್ರುವ ಅಥವಾ ಧ್ರುವ ವರ್ಸಸ್ ಉಪೇಂದ್ರ ಆಗಬಹುದಾ? ಈ ಥರದ ಪ್ರಶ್ನಾರ್ಥಕವಾಗಿ ಮಾತುಕತೆಗಳು, ಗಾಸಿಪ್ಗಳು, ಚರ್ಚೆಗಳು ಆಗ್ತಾ ಇದ್ದಾವೆ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಮೊದಲು ಅನೌನ್ಸ್ ಆಗಿರೋದು ಮಾರ್ಟಿನ್ ಸಿನಿಮಾ ಆಗಿರೋದ್ರಿಂದ ಆಬ್ವಿಯಸ್ಲಿ ಲಹರಿ ಫಿಲಮ್ಸ್ ಆಗಿರ್ಬೋದು, KP ಶ್ರೀಕಾಂತ್ ಅವರಾಗಿರ್ಬೋದು 1 ವಾರ ಅಥವಾ 2 ವಾರ ಆಚೆಗೆ ಡೇಟನ್ನು ಅನೌನ್ಸ್ ಮಾಡ್ಬೋದು ಅನ್ನೋ ನಿರೀಕ್ಷೆ ಕೂಡ ಇದೆ. ಆದರೆ ಅಧಿಕೃತವಾಗಿ ಯಾವುದೇ ಒಂದು ಡೇಟನ್ನು ಅನೌನ್ಸ್ ಮಾಡದೆ ಬರೀ ಅಕ್ಟೋಬರ್ ಅಂತ ಮಾತ್ರ ಹಾಕಿರೋ ಕಾರಣ ಇಂಡಸ್ಟ್ರಿಯಲ್ಲಿ ಈ ಒಂದು ಹಸಿ ಬಿಸಿ ಚರ್ಚೆಗಳು ಶುರುವಾಗ್ತಾ ಇದೆ. ಹಾಗೇನಾದರೂ ಆದರೆ ಬಾಕ್ಸ್ ಆಫೀಸ್ ಕ್ಲ್ಯಾಶ್ ಅಂತೂ ಕನ್ಫರ್ಮ್. ಮಾರ್ಟಿನ್ ವರ್ಸಸ್ UI ದೊಡ್ಡ ಮಟ್ಟದ ಒಂದು ಬಾಕ್ಸ್ ಆಫೀಸ್ ಕ್ಲ್ಯಾಶ್ ಆಗೋದಂತೂ ಕನ್ಫರ್ಮ್. ಕನ್ನಡ ಸಿನಿಮಾಗಳ ಈ ಒಂದು ದೊಡ್ಡ ಸಿನಿಮಾಗಳ ಬರುವಿಕೆಗಾಗಿ ಬೇರೆ ಚಿತ್ರರಂಗದ ಬೇರೆ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗೋದಕ್ಕೆ ಹೆದರ್ಕೊಳ್ಳೋದು ಕೂಡ ಕನ್ಫರ್ಮ್. ಯಾಕೆಂದರೆ 2 ಸ್ಟ್ರಾಂಗೆಸ್ಟ್ ಕನ್ನಡ ಸಿನಿಮಾಗಳೇ ಇಲ್ಲಿ ಪೈಪೋಟಿಗೆ ಬಿದ್ದು, ಅಂದರೆ 2 ಒಟ್ಟಿಗೆ ಬರ್ತಾರೆ ಅಂತ ವಿಚಾರವಾಗಿ ಬೇರೆ ಸಿನಿಮಾಗಳವರು ಹಿಂದಕ್ಕೆ ಹೋಗೋ ಸಂದರ್ಭನೂ ಒದಗಿ ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಎನಿವೆ, ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಚೆನ್ನಾಗಾಗ್ತಾ ಇದ್ದಾವೆ. ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳ ಲೈನಪ್ ಇದೆ. ಇಂಥ ಹೊತ್ತಲ್ಲಿ ಈ ಥರದ್ದೊಂದು ವಿಷಯ ಆಚೆ ಬಂದಿದೆ. ಇದು ಕೂಡ ಒಳ್ಳೆ ವಿಷಯನೇ. ಆದರೆ ಇದು 1 ವಾರ ಈ ಸಿನಿಮಾ ಬಂದು 1 ವಾರ 2 ವಾರ ಗ್ಯಾಪಲ್ಲಿ ಇನ್ನೊಂದು ಸಿನಿಮಾ ಬಂದರೆ ತುಂಬ ಒಳ್ಳೆಯದು ಅನ್ನೋದು ಎಲ್ಲರ ಅಭಿಪ್ರಾಯ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ UI ಚಿತ್ರತಂಡ ರಿಲೀಸ್ ಡೇಟ್ನ ಅನೌನ್ಸ್ ಮಾಡೋವರೆಗೆ ಕೂಡ ನಾವೆಲ್ಲ ಕಾಯಬೇಕಾಗಿದೆ. ನೋಡೋಣ, ಎಲ್ಲವೂ ಒಳ್ಳೆಯದಾಗ್ತಾ ಇದೆ ಇಂಡಸ್ಟ್ರಿಯಲ್ಲಿ. ಈ ಒಂದು ಸಿನಿಮಾಗಳ ವಿಚಾರಕ್ಕೂ ಒಳ್ಳೆ ಬೆಳವಣಿಗೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.